ಹಾಸನದಲ್ಲಿ ಎಂದಿನಂತೆ ವಾಹನಗಳ ಸಂಚಾರ ನಡೀತಾ ಇರೋದು. ರಸ್ತೆಗಿಳಿದ ಆಟೋ, ಬಸ್ ಹಾಗೂ ಇತರೆ ವಾಹನಗಳು ಬಂದ್ಗೆ ಯಾವುದೇ ಬೆಂಬಲ ಇಲ್ಲದೆ ಕಾರ್ಯನಿರ್ವಹಣೆ ಮಾಡ್ತಾ ಇರೋದು. ಹಾಸನದ ಎನ್ಆರ್ ವೃತ್ತದಲ್ಲಿ ಎಂದಿನಂತೆ ಎಲ್ಲಾ ವೆಹಿಕಲ್ಸ್ ಸಂಚಾರವೂ ಕೂಡ ನಡೀತಾ ಇದೆ. ಆಟೋಗಳು ರಸ್ತೆಗಿಳಿದಿವೆ, ಇತರೆ ವಾಹನಗಳು, ಬಸ್ಗಳಿರ್ಬೋದು, ಎಲ್ಲಾ ವಾಹನಗಳು ಕೂಡ ಬಸ್ನಲ್ಲಿ ರಸ್ತೆಯಲ್ಲಿ ಸಂಚಾರ ನಡೆಸ್ತಾ ಇರೋದು. ಇನ್ನು ಎಲ್ಲ ಅಂಗಡಿ ಮುಂಗಟ್ಟು ಓಪನ್ ಮಾಡಿದ್ದಾರೆ ಮಾಲೀಕರು. ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಬಂದ್ಗೆ ಪ್ರತಿಕ್ರಿಯೆ ಇಲ್ಲ, ರೆಸ್ಪಾನ್ಸ್ ಕೊಡ್ತಾ ಇಲ್ಲ, ಬಂದ್ಗೆ ಬೆಂಬಲ ಅಂತೂ ಸೂಚಿಸ್ತಾ ಇಲ್ಲ. ಹಾಸನದಲ್ಲಿ ನಡೀತಾ ಇರುವಂತ ಅಂದ್ರೆ ಯಾವ ರೀತಿ ಯಥಾಸ್ಥಿತಿ ಇದೆ ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ವಿವಿಧ ಜಿಲ್ಲೆಗಳಲ್ಲಿ ಬಂದ್ ಬಿಸಿ ತಟ್ತಾನೆ ಇಲ್ಲ. ಮಂಗಳೂರು ಇರ್ಬೋದು, ಹಾಸನ ಇರ್ಬೋದು, ಬಳ್ಳಾರಿ ಇರ್ಬೋದು, ಇದೇ ರೀತಿಯಾಗಿ ಅನೇಕ ಜಿಲ್ಲೆಗಳಲ್ಲಿ ಎಲ್ಲೋ ಅಲ್ಲಿ ಇಲ್ಲಿ ಒಂದೊಂದು ಏರಿಯಾಗಳಲ್ಲಷ್ಟೇ ಪ್ರತಿಭಟನೆ ಮಾಡ್ತಿದ್ದಾರೆ. ಆ ಪ್ರತಿಭಟನೆ ಮಾಡೋರ್ಗೂ ಕೂಡ ಬೇಸರ ಬರ್ತಾ ಇದೆ, ಯಾಕೆ ಜನರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಏನೇನಾಗ್ತಿದೆ ಅಲ್ಲಿ ನೋಡೋಣ. ಕರ್ನಾಟಕ ರಾಜ್ಯದಲ್ಲಿ ಕನ್ನಡಪರ ಸಂಘಟನೆಗಳಿಂದ ಈಗಾಗಲೇ ಬಂದ್ಗೆ ಕೆಲವೊಂದು ಕಡೆ ಬೆಂಬಲ ಘೋಷಣೆ ಆಗಿದೆ. ಆದರೆ ಹಾಸನ ಜಿಲ್ಲೆಯಲ್ಲಿ ಬಂದ್ಗೆ ಯಾವುದೇ ರೀತಿಯಾದಂತಹ ಬೆಂಬಲ ವ್ಯಕ್ತವಾಗಿಲ್ಲ ಅನ್ನೋದು ಮತ್ತೊಂದಿಷ್ಟು ಸಾಕ್ಷಿ ಸಮೇತ ಸಿಗ್ತಾ ಇರುವಂಥದ್ದು. ಈಗಾಗಲೇ ಹಾಸನದ ಎನ್ಆರ್ ವೃತ್ತದಲ್ಲಿ ಕೂಡ ಇದ್ವಿ. ಒಂದು ಕಡೆ KSRTC ಬಸ್ಗಳಾಗಿರ್ಬೋದು, ಅಂಗಡಿ ಮುಂಗಟ್ಟುಗಳಾಗಿರ್ಬೋದು, ಎಲ್ಲವೂ ಎಂದಿನಂತೆ ತನ್ನ ಕರ್ತವ್ಯವನ್ನು ಈಗಾಗಲೇ ನಿರ್ವಹಣೆ ಮಾಡ್ತಾ ಇರುವಂಥದ್ದು. ಯಾವುದೇ ಸಮಸ್ಯೆ ಇಲ್ಲದ ಹಾಗೆ ಅಂಗಡಿ ಮುಂಗಟ್ಟುಗಳು ಓಪನ್ ಆಗ್ತಾ ಇದೆ. ಜೊತೆಗೆ ಆಟೋ ಸಂಚಾರ ರಸ್ತೆಗೆ ಇಳಿದಿರುವಂಥದ್ದು. KSRTC ಬಸ್ ಆಗಿರ್ಬೋದು, ನಗರ ಸಾರಿಗೆಯ ಬಸ್ ಆಗಿರ್ಬೋದು, ಎಲ್ಲವೂ ಕೂಡ ಈಗಾಗಲೇ ಸಂಪೂರ್ಣವಾಗಿ ಎಂದಿನಂತೆ ತಮ್ಮ ಕೆಲಸಗಳನ್ನು ನಿರ್ವಹಿಸ್ತಾ ಇದೆ. ಈಗ ನಾವು ಮತ್ತೆ ಆಟೋ ಸ್ಟ್ಯಾಂಡ್ನಲ್ಲಿ ಕೂಡ ಈಗಾಗಲೇ ಇರುವಂಥದ್ದು. ಯಾಕಂತಂದರೆ ಬಹಳ ಮುಖ್ಯವಾಗಿ ಬಂದ್ ಅನ್ನುವ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಮೊದಲು ಬಂದ್ಗೆ ಬೆಂಬಲ ಕೊಡ್ತಾ ಇದ್ದಂಥವ್ರು ಆಟೋದವರು. ಆದರೆ ಇವತ್ತು ಆಟೋದವರು ಕೂಡ ಎಂದಿನಂತೆ ತಮ್ಮ ಕೆಲಸವನ್ನು ಕೂಡ ನಿರ್ವಹಿಸಲಿಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ NR ಸರ್ಕಲ್ನಲ್ಲಿ ಇರ್ತಕ್ಕಂತಹ ಆಟೋ ನಿಲ್ದಾಣದಲ್ಲಿ ಈಗಾಗಲೇ ಇರುವಂಥದ್ದು. ಬೆಳಿಗ್ಗೆ 6 ಗಂಟೆಯಿಂದಲೂ ತಮ್ಮ ಕೆಲಸವನ್ನು ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇರುವಂತಹ ದೃಶ್ಯಗಳು ಈಗಾಗಲೇ ಕಾಣಸಿಗ್ತಾ ಇದೆ. ಜೊತೆಗೆ ಹಾಸನದಲ್ಲಿ 2 ಮುಖ್ಯವಾದಂತಹ ಕನ್ನಡಪರ ಸಂಘಟನೆಗಳು, ಕರವೇ ಪ್ರವೀಣ್ ಶೆಟ್ಟಿ ಬಣ ಮತ್ತು ಕರವೇ ನಾರಾಯಣಗೌಡರು ಬಣ, ಎರಡೂ ಕೂಡ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿಲ್ಲ. ಜೊತೆಗೆ ಕೆಲವೊಂದಿಷ್ಟು ಕನ್ನಡಪರ ಸಂಘಟನೆಗಳು ಬಂದ್ ಅಂದರೆ ಒಂದು ಪ್ರತಿಭಟನೆಯ ರೀತಿ ಮಾಡಿ ಆಮೇಲೆ ನಂತರದಲ್ಲಿ ಬಂದ್ ಮಾಡ್ತೀವಿ ಅಂದರೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಮನವಿ ಮಾಡ್ತೀವಿ ಅನ್ನುವ ಮಾಹಿತಿಯನ್ನು ಕೂಡ ಹೇಳಿದರು. ಜನರು ಕೂಡ ಒಂದಿಷ್ಟು ಕಡಿಮೆ ಇರುವಂಥದ್ದು. ಹಾಗಾಗಿ ಆಟೋ ಚಾಲಕರು ಈಗಾಗಲೇ ಬೆಳಿಗ್ಗೆಯಿಂದಲೂ ತಮ್ಮ ಕೆಲಸ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಇಲ್ಲಿ ಬಂದ್ಗೆ ಯಾವುದೇ ರೀತಿಯಾದಂತಹ ಬೆಂಬಲ ವ್ಯಕ್ತ ಆಗಿಲ್ಲ ಅನ್ನೋದು ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.